ಇತ್ತೀಚೆಗೆ ಆಯುಷ್ಮಾನ್ ಭಾರತ ಭಾರತ ಸುಮ್ಮನೆ ಹೇಳ್ತಾರೆ ಅದನ್ನು 2 ಲಕ್ಷ 3 ಲಕ್ಷ ಅಂತೇಳಿ ಅದ್ರ ಮೇಲೆ ಮತ್ತೆ 20,000 30,000 ಅಲ್ಲಿ ವ್ಯವಸ್ಥೆ 50,000 ಮನುಷ್ಯರಿಂದ ಹೊಡ್ಕೊಳ್ತಾ ಇರ್ತಾರೆ. ಅಂದ್ರೆ ಈ ಮೆಡಿಸಿನ್ ಫೀಲ್ಡ್ದಾಗೂ ಪಾಪ ಬಡವರಿಗೆ ಅನುಕೂಲ ಇಲ್ಲಲ್ಲ. ಲಿಂಗಾಯತ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಮಾತನ್ನು. ಶ್ರೀಮಂತರು ಮಧ್ಯಮ ವರ್ಗದವರು ಏನು ಸಾಲ ಮಾಡೋದು, ಮಧ್ಯಮ ವರ್ಗದವರು ಸಾಲ ಮಾಡಿ ತುಂಬಿಕೊಳ್ತಾರೆ. ಇನ್ನು ಶಿಕ್ಷಣದಲ್ಲೂ ಅದ ಎಷ್ಟೋ ಶಿಕ್ಷಣ ಸುತ್ತಾಗಿದ್ದಾರೆ, ಅಲ್ಲೆಲ್ಲ ಡೊನೇಷನ್, ದುಡ್ಡಿಲ್ಲದೆ ಯಾವ ಒಂದು ಮೂಮೆಂಟ್ ಇಲ್ಲ. ಹೌದು, ಎಷ್ಟು ಜನ ಬಡ ಮಕ್ಕಳಿಗೆ ಅತ್ಯಂತ ಇಲ್ಲದಂಥ ಮಕ್ಕಳಿಗೆ ಫ್ರೀಯಾಗಿ ಕೊಟ್ಟಿದ್ದಾರೆ, ಶ್ವೇತಪತ್ರ ಹೊರಡಿಸಲ್ಲ ಅದನ್ನು ಅಂತೇಳಿ ವಿರೋಧಗಳು ಕೇಳ್ತಾ ಇದ್ದಾರೆ. ಅದು ಕ್ಲಿಯರ್ ಆಗಲಿ ಎಷ್ಟು ಉಪಕಾರ ಆಗಿದೆ ಇವರು ಬಂದಾಗಿದೆ ಅಂತೇಳಿ. ಮತ್ತು ಅವರು ಸ್ವತಃ ಪ್ರಭಾಕರ್ ಕೋರಿ ಅವರು ಚಿಂತಕರಿದ್ದಾರೆ, ವಿಚಾರವಾದಿಗಳಿದ್ದಾರೆ. ಅವ್ರಿಗೆ ನಾವು ಹೇಳೋದಿಷ್ಟ, ನೀವು ಇದನ್ನು ಸಪ್ತರ್ಷಗಳಿಂದ ಕಟ್ಟಿದಂಥ ಸಂಸ್ಥೆಯನ್ನು ನೀವು ಬೆಳೆಸಿದಿರಿ, ಇದ್ರ ಬಗ್ಗೆ ಎರಡು ಅಭಿಪ್ರಾಯನೇ ಇಲ್ಲ. ಅದು ನಿಮ್ಮ ಸ್ವಂತ ಆಸ್ತಿ ಯಾಕೆ ಮಾಡ್ಕೊಳ್ತಾ ಇದ್ದೀರಿ? ಮಾಡ್ಕೊಂಡ್ರೆ ಹೋಗಲಿ. ಯಾಕೆಂತಂದ್ರೆ ಅಲ್ಲಿ ಕೇಳಬೇಕಾದಂಥವರು ಡೈರೆಕ್ಟರ್ಸು, ಸದಸ್ಯರು, ಶೇರ್ ಹೋಲ್ಡರು ಕೇಳಲಿಕ್ಕೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅದಕ್ಕೆ ನಿಮ್ಮಲ್ಲಿ ಒಂದು ಒಳಗಿನ ಅಂತರಾತ್ಮ ಒಂದು ಇರ್ತದಲ್ಲ, ನಾವು ಇದು ಮಾಡಬೇಕಪ್ಪ, ಜನಕ್ಕೆ ಏನಾದ್ರು ಅನುಕೂಲ ಮಾಡಬೇಕು. ಎಷ್ಟು ಮಾಡಿದ್ದೀರಿ ನೀವಾದರೂ ಜನರಿಗೆ ತಿಳಿಸ್ರಿ ಅದನ್ನು ಪ್ರಕಟಣೆ ಮೂಲಕ. ನಾವು ಅದನ್ನು ಪ್ರಕಟಣೆ ಮಾಡಿದ್ವಿ. ಹೌದಪ್ಪ, ಎಷ್ಟು ಜನ ಲಿಂಗಾಯತ ಬಡ ಮಕ್ಕಳಿಗೆ MBBS, BE, BCom, ಮತ್ತು ಯಾವುದೋ MA, MCom ನಿಮ್ಮ ಸಂಸ್ಥೆ ಎಷ್ಟು ಕೊಟ್ಟಿದ್ದೀರಿ? ನೀವು ಹೆಸರು ಇಟ್ಟುಕೊಳ್ತಿದ್ದೀರಿ. ಲಿಂಗರಾಜ್ ಸಂಸ್ಥೆ ಯಾವ ಪಾಪ ಶಿರಸಂಗಿ ಲಿಂಗರಾಜ್ ಅವ್ರದ್ದು ಹೆಸರು ಇಟ್ಟುಕೊಳ್ತೀರಿ. ಆದ್ರೆ ಅವರು ಇವತ್ತು ಎಷ್ಟು ಜನ ಆ ಸಪ್ತರ್ಷಿಗಳ ಸಂತತಿಗಳಲ್ಲಿ ನಿಮ್ಮನ್ನು ಡೈರೆಕ್ಟ್ ಮಾಡಿದಿರಿ? ಎಷ್ಟು ಜನ ಇದ್ದಾರೆ ಅವ್ರಿಗೇನು ಬದುಕಿಲ್ವ? ಅವರಿಗೆಲ್ಲ ಪಾಪ ಅವ್ರ ನಂತರ ಬಂದರು ಎಲ್ಲೋ ಒಂದೇನು ಲಕ್ಷರು ಒಂದಿಷ್ಟು ಮಾಡಲಬೋದಿಲ್ಲ ಅಂತ ಅನ್ನೋದು ನಾನು. ಆದ್ರೆ ನಿಮ್ಮ ಮಟ್ಟಕ್ಕೆ ಅವ್ರನ್ನ ಯಾರನ್ನು ಬೆಳೆಸಿದಿರಿ? ಹೌದು, ನಿಮ್ಮೊಳಗೆ ಉಳಿಬೇಕು ಮಾಡಬೇಕು, ಎಲ್ಲರಿಗೂ ಆಸೆ. ಪ್ರತಿಯೊಬ್ಬರು ಮನುಷ್ಯನ ಆಸೆ ಏನಪ್ಪ, ನನ್ನೊಳಗೆ ಇರಬೇಕು, ನಾನು ಹೇಳ್ದಂಗೆ ಕೇಳಬೇಕು, ನನ್ನಿಂದ ನಡಿಬೇಕು ಅನ್ನೋದು. ಅದೇನೋ ಮಾಡ್ಕೊಂಡಿದ್ರಿ. ಇವತ್ತು ಈ ಸೊಸೈಟಿ ಎಲ್ಲ ನೀವು ಹೇಳ್ದಂಗೆ ಕೇಳೋಂಗೆ ಮಾಡೋಂಗೆ ಆಗ್ಯದ. ಅದಕ್ಕೆ